ಬೆಳಗಾವಿ ಕೋಟೆಯಲ್ಲಿ ಸಚಿವ ಸ್ಥಾನದ ಮಹಾ ಕಸರತ್ತು ನಡೀತಾ ಇದೆ. ಎಲ್ಲೆಲ್ಲಿ ನಡೀತಿಲ್ಲ ಅಂತ ಹೇಳಿ ಎಲ್ಲಾ ಕಡೆಯೂ ಕಸರತ್ತು ನಡೀತಾ ಇದೆ. ಆದರೆ ಬೆಳಗಾವಿ ಕೋಟೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಲೆಗ್ಗೆ ಇಟ್ಟು ಸಚಿವ ಸ್ಥಾನದ ಮಹಾ ಕಸರತ್ತು ನಡೆಸ್ತಾ ಇದ್ದಾರೆ. ಮತ್ತೊಂದು ಪಟ್ಟ ಕೊಡಿಸಲು ಅಖಾಡಕ್ಕಿಳಿದ ಸಾಹುಕಾರ್. ಸಿಎಂ ಎದುರೇ ಖಡಕ್ ಆದಂತಹ ವಾದವನ್ನ ಮಂಡಿಸಿದ ಸಿದ್ದು ಪರಮಾಪ್ತ. ದೊಡ್ಡ ಜಿಲ್ಲೆ ಯಾವ ಕಾರಣಕ್ಕೂ ಕಡೆಗಣಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಶಿವಕುಮಾರ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿಯ ಬೇಗ ಮೀಟಿಂಗ್. ಕಾಂಗ್ರೆಸ್ನ ಎರಡನೇ ಪಟ್ಟಿಯ ಮೇಲೆ ಕಣ್ಣಿಟ್ಟ ಬೆಳಗಾವಿ ನಾಯಕರು. ಉತ್ತರ ಕರ್ನಾಟಕ ರಾಜಕಾರಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಬೆಳಗಾವಿ ಕೋಟೆಯಲ್ಲಿ ಸಚಿವ ಸ್ಥಾನದ ಮಹಾ ಕಸರತ್ತು ನಡೀತಾ ಇರೋದು. ಮತ್ತೊಂದು ಪಟ್ಟವನ್ನ ಕೊಡಿಸಲು ಅಖಾಡಕ್ಕಿಳಿದಿದ್ದಾರೆ ಈಗ ಸಾಹುಕಾರ್. ಸಿಎಂ ಎದುರೇ ಖಡಕ್ ಆದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿದ್ದು ಪರಮಾಪ್ತ ಸತೀಶ್ ಜಾರಕಿಹೊಳಿ. ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಯಾವ ಕಾರಣಕ್ಕೂ ನಾವು ಇದನ್ನ ಕಡೆಗಣಿಸಬಾರದು ಅಂತೇಳಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಬಳಿ. ಸಿಎಂ ಶಿವಕುಮಾರ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿಯ ಬಿಗ್ ಮೀಟಿಂಗ್ ಈಗ ಎಲ್ಲರ ತಲೆ ಮತ್ತೆ ನಿದ್ದೆ ಕೆಡಿಸಿದೆ ಅಂದ್ರೆ ತಪ್ಪಾಗ್ಲಾರ್ದು. ಕಾಂಗ್ರೆಸ್ನ ಎರಡನೇ ಪಟ್ಟಿಯ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ ಬೆಳಗಾವಿ ನಾಯಕರು, ಜೊತೆಗೆ ಸಾಹುಕಾರ್ ಕೂಡ. ಉತ್ತರ ಕರ್ನಾಟಕ ರಾಜಕಾರಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನು ರೂಪಿಸ್ತಾ ಇದ್ರೆ ಇತ್ತ ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಕುಂದಾನಗರಿಗೆ ಸಿಗುತ್ತಾ ಸಿಹಿ ಸುದ್ದಿ ಅನ್ನೋದು ಒಂದಷ್ಟು ಪ್ರಶ್ನೆಗಳು ಒಂದ್ ಕಡೆ. ಯಾಕಂತಂದ್ರೆ ಈ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕುಂದಾನಗರಿಯಲ್ಲಿ ಇನ್ನೊಬ್ರು ಯಾರೋ ಸಚಿವ ಸ್ಥಾನಕ್ಕೆ ಬೇಕು ಅಂತೇಳಿ ಈಗ ಜಾರಕಿಹೊಳಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರ ಹತ್ರ ಮಾತನಾಡಕ್ ಹೋಗಿದ್ದಾರೆ, ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಲ್ಲ ಹಾಗೆ ಇದು ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬೇಕು ಅಂತ ಹೇಳಿ